ಧರ್ಮಸ್ಥಳ ವಿರೋಧಿ ಷಡ್ಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಪ್ರೆಸ್ ಮೀಟ್ ಮಾಡಿದೆ. ಚಕ್ರವರ್ತಿ ಸೂಲಿಬೆಲೆ, ವಸಂತ್ ಗಿಳಿಯಾರ್, ವಿಕಾಸ್ ಪುತ್ತೂರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಪ್ರಕಾಶ್ ರಾಜ್ ಪ್ರೆಸ್ ಮೀಟ್ ಬೆನ್ನಲ್ಲೇ ಪುಣ್ಯಕ್ಷೇತ್ರ ಸಮಿತಿಯಿಂದಲೂ ಕೂಡ ಸುದ್ದಿಗೋಷ್ಠಿ. ನಾನೇ ಬಂದು ತಬ್ಬಿಕೊಳ್ತೇನೆ ಅಂತ ಪ್ರಕಾಶ್ ರಾಜ್ ಹೇಳಿದರು. ಧರ್ಮಸ್ಥಳ ಎಸ್ಐಟಿ ರಚನೆಯ ಹಿಂದೆ ಇವರ ಇಡೀ ತಂಡ ಇತ್ತು. ಎಡಪಂಥೀಯರ ಒತ್ತಡದಿಂದ ಎಸ್ಐಟಿ ರಚನೆ ಅಂತ ಹೇಳಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ. ಚಿನ್ನಯ್ಯನಿಗೆ ಆಮಿಷ ಒಡ್ಡಲಾಗಿತ್ತು ಅಂತ ಆತನೇ ಒಪ್ಕೊಂಡಿದ್ದಾನೆ. ವೀರೇಂದ್ರ ಹೆಗ್ಗಡೆ ಜೆಂಟಲ್ಮ್ಯಾನ್ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಷಡ್ಯಂತ್ರ ಮಾಡುವಾಗ ಇದು ಗೊತ್ತಿರಲಿಲ್ವಾ ಅಂತಲೂ ಕೂಡ ಸೂಲಿಬೆಲೆ ಪ್ರಶ್ನೆ ಮಾಡಿದ್ದಾರೆ. ಎಲ್ಲವನ್ನು ನೋಡುವಾಗ ಆಗ ನಾವು ಷಡ್ಯಂತ್ರ ಅಂತ ಹೇಳುವಾಗ ತುಂಬಾ ಜನ ಆಡ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಈ ಷಡ್ಯಂತ್ರ ಹೆಂಗೆ ಹೊರಗೆ ಬಂದಿದೆ ಅಂತಂದ್ರೆ, ಒಂದು ಕಡೆ ಚಿನ್ನಯ್ಯನೇ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ, ನನ್ನನ್ನು ಕರ್ಕೊಂಡು ಹೋಗಿದ್ರು, ರೆಸಾರ್ಟ್ನಲ್ಲಿ ಇಟ್ಕೊಂಡಿದ್ರು, ನನಗೆ 5,000 ರೂಪಾಯಿ ಹಣವನ್ನ ನನ್ನ ಹೆಂಡತಿಗೆ ಟ್ರಾನ್ಸ್ಫರ್ ಮಾಡಿದ್ರು, 15,000 ರೂಪಾಯಿ ಹಣವನ್ನ ನನಗೆ ಅಲ್ಲೇ ತಕ್ಷಣದಲ್ಲಿ ಕೊಟ್ಟರು, ಇನ್ನೂ ಏನಾದರೂ ವೀರೇಂದ್ರ ಹೆಗ್ಗಡೆ ಅವರನ್ನ ಜೈಲಿಗೆ ಕಳಿಸಿದರೆ ಆದರೆ 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಪ್ರತಿಯೊಂದನ್ನು ಕೂಡ ಅವರು ಡೀಟೇಲ್ ಆಗಿ ವರ್ಣನೆ ಮಾಡಿದ್ದಾರೆ. ಬರೀ ಇಷ್ಟೇ ಅಲ್ಲದೆ ಪ್ರಕಾಶ್ ರಾಜ್ ಅವರು ಒಂದ್ ಕಡೆ ಹೇಳ್ಕೊಳ್ತಾರೆ, ನಂಗೆ ಬಹಳ ನಗು ಬಂತು ಅದು ಯಾಕಂಗೆ ಅಂತ. ಪ್ರಕಾಶ್ ರಾಜ್ ಹೇಳಿದ್ರಂತೆ, 29ನೇ ತಾರೀಕು ನಾನೇ ಬರ್ತೀನಿ, ಬಂದು ನಿನ್ ತಬ್ಕೊಳ್ತೀನಿ ಅಂತ. ಗೊತ್ತಿಲ್ಲ ನಂಗೆ ಈ ತರದೆಲ್ಲ ಯಾಕೆ ಹೇಳಿದಿರೋ, ಏನದರ ಹಿಂದೆ ಅವರ ಉದ್ದೇಶ ಏನಿತ್ತೋ, ಅಥವಾ ತಾನು ಸೂಪರ್ ಸ್ಟಾರ್ ತಬ್ಬಿಕೊಂಡ್ರೆ ಎಲ್ರಿಗೂ ಖುಷಿ ಆಗ್ಬೋದು ಅನ್ನುವಂತ ಅವ್ರ ಭಾವನೆ ಇದ್ದಿರ್ಬೋದು, ಗೊತ್ತಿಲ್ಲ. ಆದ್ರೆ ಈ ತರದ ಮಾತುಗಳನ್ನ ಅವ್ರು ಹೇಳಿದ್ದಾರೆ. SIT ರಚನೆಯ ಹಿಂದೆಯೂ ಕೂಡ ಒಂದು ಇಡೀ ತಂಡ ಇದರ ಷಡ್ಯಂತ್ರದ ಪಾತ್ರವನ್ನು ವಹಿಸಿತ್ತು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ನಾನು ತುಂಬಾ ಗಂಭೀರವಾದ ಆರೋಪ ಮಾಡ್ತೀನಿ, ಒಂದು ತಂಡ ಸ್ವತಃ ಸಿದ್ದರಾಮಯ್ಯನವರ ಆಸುಪಾಸ್ನಲ್ಲೇ ಕೂತ್ಕೊಂಡು ಈ ಕೆಲಸ ಮಾಡ್ತಾ ಇತ್ತು. ಆ ನಂತರ ಆ ತಂಡ ಅತಂತ್ರವಾಗಿ ಹೋಗಿದೆ ಇವತ್ತು ಅನ್ನೋದು ಕೂಡ ನಮ್ಗೆಲ್ರಿಗೂ ಗೊತ್ತಿದೆ. ಆ ತಂತ್ರ ಅಲ್ಲೇ ಆ ಗುಂಪು ಅಲ್ಲೇ ಕುಳಿತುಕೊಂಡು ಅವರು ಈ SIT ಫಾರ್ಮ್ ಮಾಡಬೇಕು ಅಂತ ಹೇಳಿದ್ದಲ್ಲದೆ, ಈ ಒಬ್ರು ಮಂತ್ರಿ ಆಗಿದ್ದವರು ಸ್ಪಷ್ಟವಾಗಿ ಹೇಳಿದ್ರು, ಎಡಪಂಥೀಯರ ಒತ್ತಡದ ಮೇಲೆಯೇ ನಾವು ಈ SIT ಮಾಡ್ತಾ ಇದ್ದೀವಿ ಅಂತ ಒಪ್ಪಿಕೊಳ್ಳುವ ಮಟ್ಟಿಗೆ ಅವ್ರು ಬಂದ್ರು. ಆದ್ರೆ ಅದೇ ಚಿನ್ನಯ್ಯ ಕೋರ್ಟ್ಗೆ ಹಾಕಿರೋ ಅರ್ಜಿಯಲ್ಲಿ ಎಲ್ಲವೂ ಕೂಡ ಬಯಲಾಗಿದೆ. ಪ್ರಕಾಶ್ ರಾಜ್ ಹೆಸರು ಉಲ್ಲೇಖವಾಗಿತ್ತು, ಈಗ ಅವರೇ ಒಪ್ಕೊಂಡಿದ್ದಾರೆ. ಇದು ವೀರೇಂದ್ರ ಹೆಗ್ಗಡೆ ವಿರುದ್ಧದ ಷಡ್ಯಂತ್ರ ಅಂತ ವಸಂತ್ ಗಿಳಿಯಾರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾನೆ ಅಂತ ಮೊಹಾಂತಿ ಪ್ರಕಾಶ್ ರಾಜ್ಗೆ ಹೇಳಿದ್ದಾರೆ. SIT ಮಧ್ಯಂತರ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಬೇಕಿತ್ತು. ಪ್ರಣಬ್ ಮೊಹಾಂತಿ ಯಾರಿಗೆ ಉತ್ತರದಾಯಿ ಆಗಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟಿಗೆ ಸಲ್ಲಿಸಿರುವ ರಿಟ್ ಅರ್ಜಿಯ ಅದರ ಮೂಲಕ ಬಹಿರಂಗಗೊಂಡಿರುವಂಥ ಸತ್ಯಗಳು, ನಮಗೆ ಅವತ್ತು ನಾವು ಮಾಡಿದಂಥ ಏನು ಪ್ರಶ್ನೆಗಳು, ಎತ್ತಿದ ಪ್ರಶ್ನೆಗಳು ಮತ್ತು ಮಾಡಿದ ಆರೋಪಗಳು ಅದು ಸತ್ಯ ಅನ್ನೋದು ಇವತ್ತಿಗೆ ಸಾಬೀತಾಗಿದೆ. ನಾವು ಅವತ್ತು ಹೇಳಿದ್ವಿ, ಇದು ಎಲ್ಲ ಎಡಪಂಥೀಯ ಚಿಂತಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇರಿಕೊಂಡು ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಎನ್ನುವುದನ್ನು ನಾವು ಹೇಳಿದ್ವಿ. ಈಗ ಅದಕ್ಕೆ ಪುಷ್ಟಿ ಕೊಡುವಂತೆ ಚಿನ್ನಯ್ಯ ಕೋರ್ಟಿಗೆ ಸಲ್ಲಿಸಿರುವಂಥ ವರದಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಖಳನಟ ಅಥವಾ ಚಿತ್ರನಟ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖ ಆಗಿದೆ. ನಾನು ಅಂದ್ಕೊಂಡಿದ್ದೆ, ಅಥವಾ ನಾವೆಲ್ಲ ಅಂದ್ಕೊಂಡಿದ್ವಿ, ಪ್ರಕಾಶ್ ರಾಜ್ ಇದನ್ನು ನಿರಾಕರಿಸ್ತಾರೆ ಅಂತೇಳಿ. ಇವತ್ತು ಪ್ರಕಾಶ್ ರಾಜ್ ಅವರು ಒಪ್ಕೊಂಡಿದ್ದಾರೆ. ನಾನು ಚಿನ್ನಯ್ಯನ ಜೊತೆ ಮಾತಾಡಿರೋದು ಸತ್ಯ. ಅದರ ನಂತರ ನಾನು ಪ್ರಣಬ್ ಮೊಹಾಂತಿ ಅವರಿಗೂ ಕೂಡ ನಾನು ಮಾತಾಡಿದ್ದೆ, ಅವ್ರು ನನಗೆ ಭಾಳ ಆಪ್ತರಿದ್ದರು ಅಂತ ಹೇಳಿದ್ದಾರೆ. ಈಗ ನಮಗೆ ಬಹಳ ಮುಖ್ಯವಾದ ಪ್ರಶ್ನೆ ಇರುವಂಥದ್ದು, SIT ರಚನೆ ಆಗುವ ಮೊದಲೇ ಪ್ರಣಬ್ ಮೊಹಾಂತಿ ಅವರಿಗೆ ಪ್ರಕಾಶ್ ರಾಜ್ ಮಾತಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆಮೇಲೆ ಪ್ರಕಾಶ್ ರಾಜ್ ಅವರೇ ಹೇಳ್ತಾರೆ, ವಿಟ್ನೆಸ್ ಹಾಸ್ಟೆಲ್ ಆಗಿದೆ, ಚಿನ್ನಯ್ಯ ಈಗ ಉಲ್ಟಾ ಆಗಿದ್ದಾನೆ, ಹಾಗಾಗಿ ಅವನ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬೇಡಿ ಅಂತೇಳಿ ಪ್ರಣಬ್ ಮೊಹಾಂತಿ ಹೇಳಿದ್ದಾರೆ ಅಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಪ್ರಕಾಶ್ ರಾಜ್ ಅವರು ಹೇಳಿರುವಂಥದ್ದು. ಆ ಪತ್ರದಲ್ಲೇ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಬ್ರೈನ್ ಮ್ಯಾಪಿಂಗ್ ಕೂಡ ಒಪ್ಕೋತೀನಿ ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.